ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ನೀವೆಲ್ಲ ತುಂಬ ಜನ ಕೇಳ್ತಾ ಇದ್ರಿ, ಲಾಸ್ಟ್ ಇಯರಿಂದ ಸೆಲೆಬ್ರೇಷನ್ ಸ್ಟೋರ್ ಹುತ್ರಳ್ಳಿನಲ್ಲಿರುವಂಥ ಒಂದು ವರಮಹಾಲಕ್ಷ್ಮಿ ಮೇಳಕ್ಕೆ ಬರ್ತಾ ಇದ್ದೀನಿ. ಸೊ ಈ ಸಲ ಕೂಡ ನೀವೆಲ್ಲ ತುಂಬ ಜನ ಕಾಯ್ತಾ ಇದ್ರಿ, ಅರ್ಚನಾ ಮ್ಯಾಮ್ ಯಾವಾಗ ಮೇಳ ಸ್ಟಾರ್ಟ್ ಮಾಡ್ತಾರೆ ಹೇಳಿ ಶ್ರುತಿ ಅಂತ. ಬಿಕಾಸ್ ಇವ್ರದ್ದು ಕ್ವಾಲಿಟಿ ಆಗಿರ್ಬೋದು, ಅದು ಒಂದು ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಸೂಪರ್ ಡೂಪರ್ ಅಂತ ಹೇಳ್ಬೋದು. ಅಷ್ಟು ಒಂದು ನೀಟ್ ಫಿನಿಶಿಂಗ್ ಇರುತ್ತೆ ಅಂದರೆ ಅಷ್ಟು ನೀಟ್ ಫಿನಿಶಿಂಗ್ ಇರುತ್ತೆ. ನಿಮಗೆ ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ, ವರಮಹಾಲಕ್ಷ್ಮಿ ಕೂಡ ಕೂರಿಸಿದ್ದಾರೆ, ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಂತ. ಈವನ್ ಒಂದೊಂದು ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟೇ ಕ್ಲೀನ್ ಫಿನಿಶಿಂಗ್ ಇದೆ. ಮತ್ತು ಈ ಸಲ ಈ ಒಂದು ಸೆಲೆಬ್ರೇಷನ್ ಓನರ್ ಆದಂಥ ಅರ್ಚನಾ ಮ್ಯಾಮ್ನ ನಾನು ಇವತ್ತು ವೆಲ್ಕಮ್ ಮಾಡ್ತಾ ಇದ್ದೀನಿ. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. ಮ್ಯಾಮ್ ತುಂಬ ಜನ ನಿಮ್ಮ ವಿಡಿಯೋ ಕಾಯ್ತಾ ಇರ್ತಾರೆ. ಸೊ ಈ ಸಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಮಸ್ಕಾರ ವ್ಯೂವರ್ಸ್, ನನ್ನ ಹೆಸರು ಅರ್ಚನಾ ಶಶಿಧರ್ ಅಂತ. ನಮ್ಮ ಸ್ಟೋರ್ ಹೆಸರು ಬಂದು ದ ಸೆಲೆಬ್ರೇಷನ್ ಸ್ಟೋರ್. ಇಟ್ ಈಸ್ ಲೊಕೇಟೆಡ್ ಇನ್ ಉತ್ತರಹಳ್ಳಿ, ಬ್ಯಾಂಗ್ಳೂರ್. ನಮ್ಮದು ಪ್ರೈಮರಿಲಿ ನಮ್ಮದು ಫೆಸ್ಟಿವ್ ಡೆಕೋರ್ ಐಟಮ್ಸೇ ನಾವು ಮಾಡೋದು. ಸ್ಟೋರ್ ಇಸ್ ದೇರ್ 365 ಡೇಸು ಇರುತ್ತೆ. ಕಸ್ಟಮೈಸ್ಡ್ ಆರ್ಡರ್ಸ್ ಎಲ್ಲ ಮಾಡ್ತೀವಿ. ಬಟ್ ಪ್ರತಿ ವರ್ಷ ಹಬ್ಬಗಳ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ವಿ ವುಡ್ ಹವ್ ಕ್ಯೂರೇಟೆಡ್ ಅ ಲೈನ್ ಆಫ್ ನ್ಯೂ ಕಲೆಕ್ಷನ್ಸ್. ಅದನ್ನು ಈ ಟೈಮಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿಬಿಟ್ಟು ಎಲ್ಲ ಸೇಲು ಮಾಡ್ತೀವಿ. ಅದು ವಿ ವಿಲ್ ಶೋ ಯು ಆಲ್ ದ ಪ್ರಾಡಕ್ಟ್ಸ್. ವಿ ವಿಲ್ ಡೂ ಇಟ್ ಒನ್ ಬೈ ಒನ್. ಓಕೆ ಮ್ಯಾಮ್, ನಿಜವಾಗ್ಲೂ ನನಗೆ ಪರ್ಸ್ನಲ್ ಆಗಿ ಒಂದ್ಸಲ ಒಂದು ರೌಂಡ್ ಔಟ್ ಬಂದೆ ನಿಮ್ಮದು ಮೇಳದಲ್ಲೆಲ್ಲ ಏನೇನಿದೆ ಅಂತ. ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಇನ್ನೊಂದು ಏನಂದ್ರೆ ನನಗೆ ಖುಷಿ ಆಗೋಂಥದ್ದು, ಪ್ರತಿ ವರ್ಷ ಏನಾದ್ರೂ ಒಂದು ಹೊಸ ತಗೊಂಡ್ ಬಂದಿರ್ತೀರಾ, ಮತ್ತೆ ಆ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿರ್ತೀರಾ. ಆ ಡಾಲ್ಸ್ ಎಲ್ಲ ನೀವು ನೋಡ್ಬೇಕು, ಎಷ್ಟು ಡೀಟೇಲಿಂಗ್ ಆಗಿ ಮ್ಯಾಮ್ ಕೆಲಸ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮ್ಯಾಮ್ ಇದು ನೀವು ಆಲ್ಮೋಸ್ಟ್ ಒಂದು 36 ಬಿಲೋ 40 years ಇಂದ ಕೆಲಸ ಮಾಡ್ತಾ ಇದ್ದೀರಾ. 34 years ma'am. Our store is there from this business is there from 34 years. ನಾನು ಹೋದ್ಸರಿ ಹೇಳ್ದಂಗೆ ಮ್ಯಾಮ್, ಇದು ಹಾಬಿ ಅಂತ ಸ್ಟಾರ್ಟ್ ಮಾಡಿದ್ದಷ್ಟೇನೆ. ಬಟ್ ಟುಡೇ ಐ ಹ್ಯಾವ್ 2 registered firms. ಒಂದು ಎಕ್ಸ್ಪೋರ್ಟ್ ಫರ್ಮ್ ರೀಸೆಂಟ್ಲಿ ಐ ಓಪನ್ಡ್ ಅಂಡ್ ಇಟ್ ಈಸ್ ಇನ್ಸ್ಪೈರಿಂಗ್. ಇವಾಗ ನೀವು ಹೊಸದು ಹೇಳ್ತೀರಲ್ಲ, ಈಗ ಯಾರೇ ಬಂದ್ರು ದೇ ವಾಂಟ್ ಈ ವರ್ಷ ಹೊಸದೇನ್ ಮಾಡಿದೀರಾ. ಸೊ ಅದಕ್ಕೆ ಇನ್ಸ್ಪೈರ್ ಆಗಿನೇ ವಿ ಡೂ ನ್ಯೂ ಪ್ರಾಡಕ್ಟ್ಸ್ ಎವ್ರಿ ಇಯರ್. ತುಂಬಾನೇ ಖುಷಿ ಆಗುತ್ತೆ. ಏನಂದ್ರೆ ಈ ತರ ವುಮೆನ್ ಎಂಟರ್ಪ್ರೈಸ್ ಈ ತರದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಆಕ್ಚುಲಿ ಸಿಂಗಲ್ ಲೇಡಿ ಆಗಿ ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ವರ್ಕರ್ಸ್ ನ ಹಿಡ್ಕೊಂಡು ಮಾಡೋದು ತುಂಬಾನೇ ಕಷ್ಟ. ಎಲ್ಲರೂ ಅವರು ಅಷ್ಟೇ ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಮ್ಯಾಮ್. ಈಗ ಒಬ್ಬರ ಕೈಲಿ ಏನ್ ಸಾಧ್ಯ ಹೇಳಿ, ಎಲ್ಲರೂ ಸೇರಿದ್ರೇನೆ ಎಷ್ಟು ಮಾಡಕ್ ಆಗೋದು. ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಬೇಕು ಇದಕ್ಕೆ. ನಾವು ನೋಡ್ತಾ ಹೋಗೋಣ ಮ್ಯಾಮ್, ಎಲ್ಲ ತೋರಿಸ್ತಾ ಹೋಗಿ ಈ ಸಲ ಏನೆಲ್ಲ ಹೊಸದಾಗಿ ನೀವು ಕ್ರಿಯೇಟ್ ಮಾಡೋಣ ಮ್ಯಾಮ್. ಈ ವರ್ಷದ್ದು ನಾನು ಹೋದ ವರ್ಷ ನಿಮಗೆ ಬೆಳ್ಳಿ ಮುಖವಾಡಕ್ಕೆ ಅರ್ಶನದ ಅಲಂಕಾರ ಇದನ್ನ ತೋರಿಸಿದ್ನಲ್ಲ. ಸೊ ಈ ವರ್ಷ ಗಂಧದಲ್ಲಿ ಮಾಡಿದೀನಿ ದೇವಿನ. ಸೊ ಇದು ಬಂದು ಪ್ರಧಾನ ಕಲಶಕ್ಕೆ ನಾವು ತೆಂಗಿನಕಾಯಿಗೆ ಮುಖವಾಡ ಇಡ್ತೀವಲ್ಲ, ಅದಕ್ಕೆ ಅಲಂಕಾರ ಮಾಡಿರೋದು. ಇದು ಗಂಧದ ಅಲಂಕಾರ. ಇದು ವಾಶ್ ಕೂಡ ಮಾಡಬಹುದು, ಬರೀ ನೀರಲ್ಲಿ ವಾಶ್ ಮಾಡಿದ್ರು ಹೊರಟೋಗುತ್ತೆ ಮ್ಯಾಮ್ ಇದು. ಸೊ ಇದ್ರಲ್ಲಿ ನಾವು ವಿ ಕ್ಯಾನ್ ಆಲ್ಸೋ ಚೇಂಜ್ ದ ಹೇರ್ ಸ್ಟೈಲ್ ಅಂಡ್ ಆಲ್. ಅರ್ಶನದ್ದು ಮಾಡ್ಬೋದು, ಗಂಧದ್ದು ಮಾಡ್ಬೋದು. ಕಸ್ಟಮರ್ಸ್ ತಗೊಂಬಂದ್ರೆ ನಾನು ಮಾಡಿ ಕೊಡ್ತೀನಿ. ಇದು ನೋಡಿ, ರಿಯಲ್ ಮಲ್ಗೆ ಹೂವಿಂದು ಮತ್ತೆ ತಾವರೆ ಹೂವಿಂದು ವಿತ್ ಎಕ್ಕೆ ಹೂವಿಂದು ಡ್ರಾಪ್ಸ್. ಸೊ ಅದೊಂದು ಹೊಸ ಐಟಮ್ ಈ ವರ್ಷದ್ದು. ಆಮೇಲೆ ಇವರು ಲಕ್ಷ್ಮೀನಾರಾಯಣರು ಆ ಕಡೆ ಈ ಕಡೆ ಅಲಂಕಾರಕ್ಕೆ ಇಡಕ್ಕೆ. ಆಮೇಲೆ ಅದು ಅಷ್ಟೇ ಡೆಕೋರೇಟಿವ್ ಪರ್ಪಸ್ಗೂ ಇಡ್ಬೋದು. ಅದು ಲಕ್ಷ್ಮೀ ದರ್ಬಾರ್ ಅಲಂಕಾರದಲ್ಲಿ. ಆಮೇಲೆ ಇದು ಬಾಳೆ ಗಿಡ ಇಡ್ಲಿಕ್ಕೆ ಪಿಲ್ಲರ್ಸು ಈ ಕಡೆದೆಲ್ಲ. ಆಮೇಲೆ ದೀಪಗಳಿಗೆ ತುಂಬ ವೆರೈಟೀಸ್ ಮಾಡಿದ್ದೀನಿ ಮ್ಯಾಮ್ ಅಲಂಕಾರ ಮಾಡೋದಕ್ಕೆ. ಎಲ್ಲ ಸೈಜ್ ದೀಪಗಳಿಗೂ ನನ್ನ ಹತ್ರ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ಈ ವರ್ಷ ಮ್ಯಾಮ್ ನಂದು ಹೊಸ ಇಂಟ್ರೊಡಕ್ಷನ್ ಬಂದು ರೆಡಿಮೇಡ್ ಬ್ಯಾಕ್ ಸ್ಕ್ರೀನು. ಇದು ಬ್ರೊಕೇಡ್ ಫ್ಯಾಬ್ರಿಕ್ ಅಲ್ಲಿ ಮಾಡಿರೋದು. ಸೊ 6 feet by 6 feet ಇರುತ್ತೆ. ಇದು ಎಲ್ಲ ರೆಡಿ ಇರುತ್ತೆ. ಈಗ ನೋಡಿ, ಇದಷ್ಟು ಈ ಡಿಟೇಲಿಂಗ್ ಫುಲ್ ಇರುತ್ತೆ. ಆಸ್ ಇಟ್ ಇಸ್ ಸುಮ್ನೆ ನಾವು ಹಿಂಗೆ ಹ್ಯಾಂಗ್ ಮಾಡ್ಬಿಟ್ರೆ ನಾವ್ ಅದಾದ್ಮೇಲೆ ಏನು ಮಾಡ್ಬೇಕಾಗಿರಲ್ಲ. ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್, ತುಂಬಾ ಡಿಸೈನ್ಸ್, ತುಂಬಾ ವೇರಿಯೇಷನ್ಸ್ ಇದೆ. ಆಮೇಲೆ ಇದು ಒಂದು ಹೊಸ ಇಂಟ್ರೊಡಕ್ಷನ್. ಇದು ದಪ್ಪನೆ ಗಜಮಾಲೆ, ಇದು ಚಾಮಂತಿದು. ಅದು ಲಾಸ್ಟ್ ಇಯರ್ದೆಲ್ಲ ಸ್ವಲ್ಪ ಥಿನ್ ಇತ್ತು, ಇದನ್ನ ದಪ್ಪಕ್ ಮಾಡಿದೀವಿ ನಾವು. ರಿಯಲ್, ಇಟ್ ಇಸ್ ಕ್ಲೋಸ್ ಟು ಅ ರಿಯಲ್ ತೋಮ ಅದು. ಈಗ ನೋಡಿ, ಅಲ್ಲಿ ನೀವು ನೋಡಿದ್ದು ಬ್ರೊಕೇಡ್ ಬ್ಯಾಕ್ ಸ್ಕ್ರೀನ್. ಸಪೋಸ್ ನಿಮಗೆ ಆ ತರ ಬೇಡ ಅಂದಾಗ ಪ್ಲೇನ್ ಬ್ಯಾಕ್ ಸ್ಕ್ರೀನ್ ಹಾಕಿದಾಗ ನೋಡಿ, ನಾನು ಈ ತರದೊಂದು ತೋರಣ ರೆಡಿ ಮಾಡಿದೀನಿ. ಡೋರ್ಗೂ ಹಾಕ್ಬೋದು, ಬ್ಯಾಕ್ ಸ್ಕ್ರೀನ್ಗೂ ಹಾಕ್ಬೋದು. ಆಮೇಲೆ ಇದ್ರಲ್ಲೂ ಬಹಳ ವೆರೈಟೀಸ್ ಹ್ಯಾಂಗಿಂಗ್ಸ್ ಮಾಡಿದೀನಿ. ಇಸ್ ಜಸ್ಟ್ ಒನ್ ಸ್ಯಾಂಪಲ್, ನಾನು ಅದು ತೋರಿಸ್ತೀನಿ ನಿಮಗೆ. ಆಮೇಲೆ ಈ ವರ್ಷದ ಹೊಸ ಇಂಟ್ರೊಡಕ್ಷನ್ ಇವರು
ಓ ಸೂಪರ್ ನಿಮ್ದು ಅದಕ್ಕೆ ಮ್ಯಾಮ್ ಎಷ್ಟು ಚೆನ್ನಾಗಿರುತ್ತೆ ಕ್ಯೂಟ್ ಆಗಿ ವೆರಿ ಅಲಂಕಾರ ಗೌರಿ ಇವರು. ಹಾ ಹಾ ಸೊ ಇದು ನೀವು ವರಮಹಾಲಕ್ಷ್ಮಿ ಸಿಂಬಲೈಸ್ ಮಾಡಕ್ಕೂ ಸಿಂಗಲ್ ಆಗೂ ಇಡ್ಬೋದು, ಇಲ್ಲ ಅಂದ್ರೇನು ಆ ಕಡೆ ಈ ಕಡೆ ಡೆಕೋರೇಟಿವ್ ಆಗೂ ಇಡ್ಬೋದು. ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಹಾ. ಆಮೇಲೆ ಇದು ಬಂದು ಈ ಜಾಜಿ ಮಲ್ಲಿಗೆ, ಇದು ಜಾಜಿ ಮೊಗ್ಗಿನ ಹಾರ, ಇದು ಒಂದು ಹೊಸ ಇಂಟ್ರೊಡಕ್ಷನ್ ನಂದು ಈ ವರ್ಷದ್ದು. ಆಮೇಲೆ ದೀಪಸ್ತಂಭಕ್ಕೆ ನಾನು ತುಂಬಾ ವೆರೈಟೀಸ್ ಮಾಡಿದ್ದೀನಿ, ಅದರಲ್ಲಿ ಇದು ಒಂದು ವೆರೈಟಿ. ಸೂಪರ್. ಮೇಲ್ಗಡೆ ಬಿಳ್ಳೆ ಇಟ್ಟು ಈ ತರ ಬಟರ್ಫ್ಲೈಸ್ ಮತ್ತೆ ಫ್ಲವರ್ಸ್ದು ಒಂದು ಹ್ಯಾಂಗಿಂಗ್ಸ್ ಇದು. ಓಕೆ ಹಾ ಹಾ. ಸೊ ನೋಡ್ತಾ ಇರ್ಬೋದು ತುಂಬಾನೇ ಇದೆ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದು ಬಂದು ತಾವರೆ ಮೊಗ್ಗಿನ ಆರ್ಚ್ ದೇವರಿಗೆ. ಇದು ಬಂದು ನವದೇವಿ ಸೆಟ್ ಇದು. ಓಕೆ. ಮಧ್ಯದಲ್ಲಿ ಲಲಿತಾ ಪರಮೇಶ್ವರಿ ದೇವಿ ವಿತ್ ಅಷ್ಟಭುಜ ಇದು. ಮತ್ತೆ ಇವರು ಇಷ್ಟು ಜನ ಎಲ್ಲರೂ ಸೇರಿ ನವದೇವಿ ಸೆಟ್ ಆಗತ್ತೆ. ಇದ್ರಲ್ಲಿ ಇನ್ನೊಂದು ಆಪ್ಷನ್ ಏನು ಅಂದ್ರೆ ಈ ಲಲಿತಾ ದೇವಿನ ಬಿಟ್ಬಿಟ್ರೆ ಇದನ್ನ ನಾವು ವರಮಹಾಲಕ್ಷ್ಮಿ ಟೈಮ್ ಅಲ್ಲಿ ಅಷ್ಟಲಕ್ಷ್ಮಿನ ಸಿಂಬಲೈಸ್ ಮಾಡೋದಕ್ಕೂ ಯೂಸ್ ಮಾಡಬಹುದು. ವೆರಿ ನೈಸ್. ಓಕೆ ಮ್ಯಾಮ್, ಇದು ಹೊಸ ಇಂಟ್ರೊಡಕ್ಷನ್ ಈ ವರ್ಷದ್ದು. ಓಕೆ. ದರ್ಬಾರ್ ಲಕ್ಷ್ಮಿ ಇದು ವಿತ್ ಲೋಟಸ್ ಫ್ಲವರ್ ಇನ್ ಹರ್ ಹ್ಯಾಂಡ್ ಇದು. ಆಮೇಲೆ ಇದು ಬಂದು ಲಕ್ಷ್ಮೀ ದೇವಿ, ಇವ್ರು ಬಂದು ಸರಸ್ವತಿ ದೇವಿ, ಇವ್ರು ಬಂದು ಪಾರ್ವತಿ ದೇವಿ. ಓಕೆ ಹಾ ಹಾ ಫೈನ್. ಅಲಂಕಾರ ಗೌರಿ ಇದು. ಇದು ನಾವು ಹಬ್ಬದ ಟೈಮ್ ಅಲ್ಲಿ ಆ ಕಡೆ ಈ ಕಡೆ ಡೆಕೋರೇಟಿವ್ ಆಗಿ ಯೂಸ್ ಮಾಡಬಹುದು. ಇದು ಲೈಟ್ ವೆಯ್ಟ್ ಇರುತ್ತೆ ಇದು. ಈಗ ಇದು ಬರೀ ಗೌರಿ ದೇವಿ ಇದೆರಡು. ಈ ವರ್ಷ ಇನ್ನೂ ಒಂದು ಹೊಸ ಇಂಟ್ರೊಡಕ್ಷನ್ ಮಾಡಿದೀನಿ, ಇದು ಬಂದು ಲಕ್ಷ್ಮೀನಾರಾಯಣ, ಅಲಂಕಾರ ಲಕ್ಷ್ಮೀನಾರಾಯಣ. ನೋಡಿ ಅಲಂಕಾರಕ್ಕೆಲ್ಲ ಯೂಸ್ ಮಾಡ್ಕೊಂಡು ಅಲಂಕಾರಕ್ಕೆ ಯೂಸ್ ಮಾಡೋದು ಇದು. ಓಕೆ ಮ್ಯಾಮ್, ದೀಪಾವಳಿ ಟೈಮಲ್ಲೆಲ್ಲ ಕೇದಾರೇಶ್ವರನ್ ಪೂಜೆ ಮಾಡೋದಕ್ಕೆ ಈಶ್ವರ ಪಾರ್ವತಿ ಬೇಕು ಅಂತಾರೆ. ಸೊ ಇವ್ರು ಬಂದು ಈಶ್ವರ ಮತ್ತೆ ಪಾರ್ವತಿ. ಓಕೆ ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಮ್ಯಾಮ್, ಎಲ್ಲ ಕ್ಯೂಟ್ ಆಗಿ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂದರೆ ನಿಮ್ಗೆ ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ಗೊತ್ತಿಲ್ಲ. ಇದು ಬಂದು ದರ್ಬಾರ್ ಲಕ್ಷ್ಮಿ ನೀವಾಗಲೇ ನೋಡಿರ್ತೀರಾ, ಮತ್ತು ಒಂದು ಕೈಲಿ ಲೋಟಸ್ ಇಟ್ಕೊಂಡಿರೋಂಥದ್ದು, ಇನ್ನೊಂದು ಲಕ್ಷ್ಮಿ ಆ ಕಡೆ ಈ ಕಡೆ ಎರಡು ತಾವರೆಗಳನ್ನ ಇಟ್ಕೊಂಡಿರೋ ಅಂಥದ್ದು. ಎಷ್ಟು ಕ್ಯೂಟ್ ಆಗಿದೆ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ಸೊ ಇಲ್ಲಿ ಬಂದು ಸರಸ್ವತಿ ದೇವಿ ಇದೆ, ಅಂದರೆ ನೀವು ಇದನ್ನೆಲ್ಲ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಈಗ ವರಮಹಾಲಕ್ಷ್ಮಿ ಟೈಮಲ್ಲಿ ನೀವು ಅಲಂಕಾರಕ್ಕೂ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಈಗ ನವರಾತ್ರಿ ಎಲ್ಲ ಬರುತ್ತಲ್ಲ ದಸರಾ ಟೈಮಲ್ಲಿ, ಅವಾಗ ಡಾಲ್ಸ್ ಎಲ್ಲ ಕೂರಿಸಿದಾಗ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸರಸ್ವತಿ ಆಯಿತು. ನೆಕ್ಸ್ಟ್ ಪಾರ್ವತಿ ನೀವು ನೋಡ್ತಾ ಇರ್ಬೋದು. ಸೊ ಹೇಗಿದೆ ಅಂತ, ತ್ರಿಶೂಲ ಮತ್ತೆ ಅಡ್ಪಟ್ಟಿ ಎಲ್ಲ. ಹಾಂ ಹಾಂ ಎಷ್ಟು ಚೆನ್ನಾಗಿದೆ. ಇದು ಬಂದು ಲಕ್ಷ್ಮಿ ಮತ್ತೆ ನಾರಾಯಣ ಅಮ್ಮನವ್ರದ್ದು ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇದಕ್ಕೆ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ. ಇನ್ನು ನಾನು ತೋರ್ಸದ್ನಲ್ಲ ಮ್ಯಾಮ್ ಅವಾಗ್ಲೇ, ಇದ್ರಲ್ಲಿ ಇನ್ನೊಂದು ಕಲರ್ ಆಪ್ಷನ್ ಬ್ಯಾಕ್ ಸ್ಕ್ರೀನ್. ಇದು 6 feet by 6 feet ಇರುತ್ತೆ ನಮಗೆ. ಅಂಡ್ ಆಲ್ ದ ಪೀಸಸ್ ಹ್ಯಾವ್ ಕಾಂಟ್ರಾಸ್ಟ್ ಕಾಂಬಿನೇಷನ್ಸ್ ಇರುತ್ತೆ. ಆಮೇಲೆ ಈ ತರ ಫುಲ್ ರೆಡಿ ಇದು, ಜಸ್ಟ್ ನಾವು ಪೋಲ್ಗೆ ಹ್ಯಾಂಗ್ ಮಾಡ್ಬಿಟ್ರೆ ಸಾಕು. ಈ ಡೀಟೇಲಿಂಗ್ ಎಲ್ಲ ನಾವು ಸ್ಟಿಚ್ ಮಾಡ್ಬಿಟ್ಟಿರ್ತೀವಿ. ಯೂಸ್ ಮಾಡಿರೋ ಮೆಟೀರಿಯಲ್ ನೋಡಿ ಹತ್ರದಿಂದ ಬ್ರೊಕೇಡ್ ಯೂಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದ್ರೆ. ಅದು ಕಾಂಟ್ರಾಸ್ಟ್ ಕಾಂಬಿನೇಷನ್ ಕೂಡ ಹಾಗೆ ಕೊಟ್ಟಿರ್ತಾರೆ. ಈ ತರ ಸುಮಾರು ಕಲರ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರೆ ನೀವು ಸುಮಾರು ಕಲರ್ಸ್ ನೋಡ್ಬೋದು. ಬಂದು ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ಲ, ಇದು ಬ್ಯಾಕ್ ಸ್ಕ್ರೀನ್ಗೂ ಯೂಸ್ ಮಾಡ್ಬೋದು, ಡೋರಿಗೂ ಹಾಕ್ಬೋದು. ಓಕೆ. ಇದ್ರ ಜೊತೆಗೆ ನಾವು ಬೇಕು ಅಂದ್ರೆ ವಿ ಹ್ಯಾವ್ ಅದರ್ ಆಪ್ಷನ್ಸ್. ಇದು ನಾವು ರೆಗ್ಯುಲರ್ ಆಗೂ ಡೋರಿಗೆ ಹಾಕ್ಬೋದು, ಇಲ್ಲ ಬ್ಯಾಕ್ ಸ್ಕ್ರೀನಿಗೂ ಹಾಕ್ಬೋದು. ಇದೆಲ್ಲ ಎನಾಮಲ್ ಲೀವ್ಸ್ ಅಲ್ಲಿ ಮಾಡಿರೋದು ಇದೆಲ್ಲ. ಓಕೆ. ಸೊ ಇದರಲ್ಲಿ ಕಲರ್ಸ್ ಕೂಡ ಸುಮಾರು ಆಪ್ಷನ್ಸ್, ತುಂಬಾ ಆಪ್ಷನ್ಸ್ ಇದೆ. ತೋರಣಗಳಲ್ಲಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ನೀವು ಇಲ್ಲೇ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಕೆಲವ್ರು ತುಂಬಾ ಎಲಾಬರೇಟ್ ಆಗಿ ಬೇಡ, ಡೆಲಿಕೇಟ್ ಆಗಿ ಬೇಕು, ಸಿಂಪಲ್ ಆಗಬೇಕು ಅನ್ನೋರಿಗೆ ಚಿಕ್ಕದ ಎನಾಮಲ್ ಲೀಫ್ ವಿತ್ ಚಾಮಂತಿ ಹೂವು. ಓಕೆ. ನಾನು ಅವಾಗಲೇ ಹೇಳ್ದಂಗೆ ಸಾಕಷ್ಟು ವೆರೈಟಿ ಹ್ಯಾಂಗಿಂಗ್ಸು. ನಾನು ಸುಮ್ಮನೆ ಒಂದು 2-3 ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಬ್ಯಾಕ್ ಸ್ಕ್ರೀನ್ಗೆ ಸೈಡಲ್ಲಿ ಆ ಕಡೆ ಈ ಕಡೆ ಹಾಕಕ್ಕೆ ಇದೊಂದು ವೆರೈಟಿ. ಆಮೇಲೆ ಈ ತರ ಹ್ಯಾಂಗಿಂಗ್ಸು, ಪಿಂಕ್ ಕಾಂಬಿನೇಷನ್, ರೆಡ್, ನಮ್ ಕಲರ್ ಥೀಮ್ ನೋಡ್ಕೊಂಡು ಡಿಫ್ರೆಂಟ್ ಲೆನ್ಸ್, ಡಿಫ್ರೆಂಟ್ ಪ್ಯಾಟರ್ನ್ಸ್, ತುಂಬಾ ವೆರೈಟೀಸ್ ಇದೆ ನನ್ನ ಹತ್ರ. ವೆರಿ ಕ್ಯೂಟ್, ತುಂಬಾ ಚೆನ್ನಾಗಿದೆ ಮ್ಯಾಮ್. ಮ್ಯಾಮ್, ಈ ವರ್ಷದ ಹೊಸ ಕಲೆಕ್ಷನ್ ಇದು. ಹುಲ್ಲು ಮತ್ತೆ ಫ್ಲವರ್ಸ್, ಗ್ರಾಸ್ ಯೂಸ್ ಮಾಡಿರೋ ಅಂತದ್ದು, ಆರ್ಚ್ ಮತ್ತೆ ಪೀಠ. ಇದು ಸೆಪರೇಟ್ ಇರುತ್ತೆ ಮ್ಯಾಮ್. ಇದು ಆರ್ಚ್ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಡಿಫ್ರೆಂಟ್ ಹೈಟ್ಸ್ಗೆ. ಇದು ಡಿಫ್ರೆಂಟ್ ಕಲರ್ ಥೀಮ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಮಾಡಿದೀನಿ. ಅದರದ್ದೇ ಮ್ಯಾಚಿಂಗ್ ಪಿಲ್ಲರ್ಸು ಇದೆ. ಇದರಲ್ಲಿ ಬಾಳೆ ಗಿಡ ಇಡೋದಕ್ಕೆ ಯೂಸ್ ಮಾಡ್ಕೋಬಹುದು ನಾವು.
ಇದು ನೋಡಿ ಇವಾಗ ಇದು ತೋರ್ಸದ್ನಲ್ಲ ಪಿಲ್ಲರು, ಇದರಲ್ಲಿ ಈ ತರ ಬಾಳೆ ಗಿಡ ಇಡ್ಬೋದು. ವೆರಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಓಕೆ. ಆಮೇಲೆ ಈ ವರ್ಷದ್ದು ಹೊಸ ಇಂಟ್ರೊಡಕ್ಷನ್ ಇದು ಮಿನಿಯೇಚರ್ ಬನಾನಾ ಟ್ರೀಸ್. ಓಕೆ. ಇದು ಲೈಟ್ ವೇಟ್ ಇರುತ್ತೆ, ಸುಮ್ಮನೆ ಡೆಕೋರೇಟಿವ್ ಆಗಿ ಯೂಸ್ ಮಾಡೋದು. ಓಕೆ. ಇದು ಲಾಸ್ಟ್ ಇಯರ್ ನಮ್ಮ ಸೂಪರ್ ಡೂಪರ್ ಹಿಟ್ ಐಟಮ್ ಇದು. ಸೊ ಅದನ್ನ ಈ ವರ್ಷ ಇನ್ನೂ ರಿವ್ಯಾಂಪ್ ಮಾಡಿ ಇನ್ನೂ ಬೆಟರ್ ಮಾಡಿ ತಗೊಂಡ್ಬಂದಿದ್ದೀನಿ ಇದು. ಸೊ ಇದು ಬಂದು ವಿತ್ ಡಿಫ್ರೆಂಟ್ ಕಲರ್ ಥೀಮ್ಸ್ ಅಲ್ಲಿ ಇರುತ್ತೆ. ಸೇಮ್ ಲೈಕ್ ಲಾಸ್ಟ್ ಇಯರ್ ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಇದನ್ನ. ಗೌರಿ, ಗಣೇಶ, ಲಕ್ಷ್ಮಿ ಎನಿಥಿಂಗ್ ನಾವು ಇಟ್ಕೋಬಹುದು ಇದರಲ್ಲಿ. ಲೈಟ್ ವೇಟು ಇರುತ್ತೆ. ಇನ್ನೊಂದು ಮ್ಯಾಮ್ ಈ ವರ್ಷ ಸುಮಾರು ಐಟಮ್ಸ್ ವಿ ಹ್ಯಾವ್ ಲಿಮಿಟೆಡ್ ಎಡಿಷನ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಕೊಟ್ಬಿಡ್ತೀವಿ, ಯಾಕಂದ್ರೆ ಇದೆಲ್ಲ ತುಂಬಾ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್. ನಮಗೆ ಮತ್ತೆ ರೀಸ್ಟಾಕ್ ಮಾಡಕ್ ಆಗೋದಿಲ್ಲ. ಸೊ ಒನ್ಸ್ ವಿ ಸ್ಟಾರ್ಟ್ ದ ಸೇಲ್, ಸ್ಟಾರ್ಟಿಂಗ್ ಇಂದ ಏನ್ ಫುಲ್ ಕಲೆಕ್ಷನ್ಸ್ ನೋಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಂದು ತಗೋಬಹುದು ಮ್ಯಾಮ್. ಓಕೆ ಮ್ಯಾಮ್, ಇನ್ನೊಂದು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಏನಾದ್ರು ಇದೆಯಾ? ಕೊರಿಯರ್ ಫೆಸಿಲಿಟಿ ಏನಾದ್ರು ಇದೆಯಾ? ಎಲ್ಲ ಇದೆ ಮ್ಯಾಮ್. ಆಲ್ ಓವರ್ ದ ವರ್ಲ್ಡ್ ಶಿಪ್ಪಿಂಗ್ ಇರುತ್ತೆ ನಮ್ದು. ವಿಡಿಯೋ ಕಾಲ್ ಫೆಸಿಲಿಟಿಗೆ ಯು ಹ್ಯಾವ್ ಟು ಶೆಡ್ಯೂಲ್ ಅನ್ ಅಪಾಯಿಂಟ್ಮೆಂಟ್, ಯಾಕೆಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ. ನಾವು ಯಾವ ಟೈಮ್ ಶೆಡ್ಯೂಲ್ ಮಾಡ್ತೀವೋ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಅ ವಿಡಿಯೋ. ಇನ್ನೊಂದು ಏನಂದ್ರೆ ಜೆನ್ಯೂನ್ ಆಗಿ ಯಾರಾದ್ರೂ ಬೈ ಮಾಡ್ಬೇಕು ಅನ್ನೋರು ಮಾತ್ರ ವಿಡಿಯೋ ಕಾಲಿಂಗ್ ಮಾಡಿ, ಬಿಕಾಸ್ ಅವರು ಕೂಡ ತುಂಬಾ ಬಿಸಿ ಇರ್ತಾರೆ. ಸುಮ್ನೆ ನೋಡಕ್ ಇದ್ ಮಾಡ್ಬೇಡಿ, ವಿಡಿಯೋದಲ್ಲಿ ನೀವು ಎಲ್ಲಾ ನೋಡಿರ್ತೀರಾ. ಜೆನ್ಯೂನ್ ಆಗಿ ಯಾರು ಬೈ ಮಾಡ್ಬೇಕು ಅನ್ನಿರೋರು ಮಾತ್ರ ನೋಡಿ ಮಾಡ್ಬೋದು. ಇವಾಗ ಈ ಲಕ್ಷ್ಮೀ ದೇವಿ ತಗೊಂಡಾಗ ಈ ವರ್ಷ ತುಂಬಾ ಆಕ್ಸೆಸರೀಸು ಮಾಡಿದೀನಿ. ಈಗ ನೋಡಿ ಇದು ಛತ್ರಿ ಮಾಡಿದೀನಿ. ಈ ಛತ್ರಿ ಬಂದು ಗಣೇಶ ಹಬ್ಬಕ್ಕೂ ಇಡ್ಬೋದು, ಇಲ್ಲ ಅಂದ್ರೆ ನಾವೀಗ ಲಕ್ಷ್ಮಿ ಕೂಡ ಛತ್ರಿನ ಹಿಂಗಿಡ್ಬೋದು. ಆಮೇಲೆ ಈ ತರ ಆನೆ, ಆಮೇಲೆ ಇದು ಅಷ್ಟೇ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಎಲ್ಲ ಸೈಡ್ ಡೆಕೋರೇಷನ್ ಐಟಮ್ಸ್. ಓಕೆ, ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ ಮ್ಯಾಮ್. ಇದೆಲ್ಲ ಎಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು. ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ಇವ್ರ ಹತ್ರ, ಅಷ್ಟು ಚೆನ್ನಾಗಿರುತ್ತೆ. ಇವನ್ ಅದು ಅಂಬ್ರೆಲಾ ಕೂಡ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಮ್ಯಾಮ್ ಈ ವರ್ಷ ದೀಪಗಳ ಅಲಂಕಾರಕ್ಕೆ ತುಂಬಾ ವೆರೈಟೀಸ್ ಇದೆ. ಸೊ ಡಿಫ್ರೆಂಟ್ ಸೈಜ್ ದೀಪಗಳಿಗೆ ಡಿಫ್ರೆಂಟ್ ಥಿಂಗ್ಸ್ ಮಾಡಿದೀನಿ ನಾನು. ಐ ವಿಲ್ ಜಸ್ಟ್ ಶೋ ಒಂದೊಂದೇ. ಇವಾಗ ನೋಡಿ ದೊಡ್ಡ ದೀಪಸ್ತಂಭ ಇದ್ರೆ ಈಗ ಫಸ್ಟು ಹೂವಿನ ಆಸನ, ಅದು ದೀಪನೇ ಇದ್ರಲ್ಲಿ ಇಟ್ಬಿಡ್ಬೋದು ನಾವು. ಆಮೇಲೆ ಈ ತರ ಸ್ಕರ್ಟ್ಸ್ ಇದೆ, ಇದು ಅಷ್ಟೇ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ವೆರೈಟೀಸು. ಅದಕ್ಕೆ ದೀಪ ಗೌರಿ ಫೇಸು ಇದೆ ನನ್ನ ಹತ್ರ. ಆಮೇಲೆ ಹಿಂಗೆ ದೊಡ್ಡ ದೀಪಸ್ತಂಭಕ್ಕೆ ಇದು ಒಂದು ಐಟಮ್ ಮಾಡಿದ್ದೀನಿ. ಇದು ನೋಡಿ ಈ ತರ ಹಿಂಗೆ ಟೈ ಮಾಡ್ಬಿಡ್ಬೋದು ದೀಪಕ್ಕೆ ಹಿಂಗೆ. ಮಲ್ಲಿಗೆ ಹೂವು ಮತ್ತೆ ವ್ಯಾಕ್ಸ್ ರೋಸಸ್. ಆಮೇಲೆ ಇದೆಲ್ಲ ಸ್ವಲ್ಪ ದೊಡ್ಡ ದೀಪಗಳಿಗಾದ್ರೆ ಇಂಥದ್ದು ಸೂಟಬಲ್ ಆಗಿರುತ್ತೆ. ನೋಡಿ ಇದು ನೆಕ್ಸ್ಟ್ ಸೈಜಿಗೆ ನೋಡಿ ಈ ತರ ಸ್ಕರ್ಟ್ಸು ಇದೆ. ಆಮೇಲೆ ಈ ತರ ಆರ್ಕಿಡ್ ಕ್ರೀಪರ್ಸು, ಆಮೇಲೆ ಈ ತರ ಮಲ್ಲಿಗೆ ಮೊಗ್ಗಿಂದು ಡ್ರಾಪ್ಸ್ ಮೇಲಿಡಕ್ಕೆ. ಇದು ಅಷ್ಟೇ ವಿತ್ ಬಟರ್ಫ್ಲೈಸ್ ಅಂಡ್ ಫ್ಲವರ್ಸ್. ನಾನು ಒಳಗಡೆ ತೋರಿಸ್ತೆ ನಿಮಗೆ ಅದು ಇದು. ಆಮೇಲೆ ಇದು ನಮ್ಮ ಎವರ್ ಗ್ರೀನ್ ದೀಪಗೌರಿ. ಇದು ತುಂಬಾನೇ ಪಾಪ್ಯುಲರ್ ಐಟಮ್ ನಮ್ಮ ಹತ್ರ. ಸೊ ಇಷ್ಟು ವೆರೈಟೀಸ್ ಇದೆ ಮ್ಯಾಮ್. ಇದು ಒಂದು ಐಟಮ್ ಇದೆ. ಇದು ಅಷ್ಟೇ ಮೀಡಿಯಂ ದೀಪಗಳಾದ್ರೆ ತುಂಬಾ ಆಪ್ಷನ್ಸ್ ಇದೆ ನನ್ನ ಹತ್ರ. ಇದು ಒಂದು ಇದೆ. ಆಮೇಲೆ ಈ ತರ ಪಿಕಾಕ್ಸ್ ಬೇಕು ಅನ್ನೋರಿಗೆ ಪಿಕಾಕ್ ಟೈಮ್ ಇದು ಈ ತರ. ಸೊ ಆ ಥರ ಟೈಮ್ ಮಾಡ್ಕೊ ಎಲ್ಲ ಹಿಂಗೆ ಥ್ರೆಡ್ ಇರುತ್ತೆ. ಸುಮ್ಮನೆ ದೀಪಗಳಿಗೆ ಟೈ ಮಾಡ್ಬಿಡೋದು ಅಷ್ಟೇನೆ ಇವೆಲ್ಲ. ಲಾಸ್ಟ್ ಇಯರ್ ಶಾವಂತಿಗೆ ಹೂವು ತೋರಿಸಿದ್ವಲ್ಲ, ಈ ವರ್ಷ ನಮ್ಮ ಹತ್ರ ಡೇರಾ ಹೂ ಇದೆ. ಎಲ್ಲ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಡೇರಾ ಹೂವು. ನೋಡೋದಕ್ಕೊಂದು ರಿಯಲ್ ಆಗಿ ಫ್ಲವರ್ ಹೌದು ನನಗೆ. ಇದು ನೋಡಿ ಇದೆಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಓ ಮೈ ಗಾಡ್ ನೋಡಿ. ಆಮೇಲೆ ಇದು ಅಷ್ಟೇ ತಾವರೆ ಹೂವು. ಇದು ಬಂದು ನಾವು ಲಕ್ಷ್ಮೀ ದೇವಿಗೆ ಭುಜದ ಮೇಲೆ ಹಿಂಗೆ ಎರಡು ತಾವರೆ ಹೂವನ್ನ ಇಟ್ಬಿಡ್ಬೋದು. ಇದ್ರಲ್ಲಿ ಲೈಟ್ ಪಿಂಕ್ ಅಂಡ್ ಡಾರ್ಕ್ ಪಿಂಕ್ ಎರಡು ಆಪ್ಷನ್ಸ್ ಇದೆ ನಮ್ಮ ಹತ್ರ. ಇದೆಲ್ಲ ಡೇರಾ. ಆಮೇಲೆ ಇದೆಲ್ಲ ಬಂದು ವ್ಯಾಕ್ಸ್ ಫ್ಲವರ್ಸ್ ಮ್ಯಾಮ್. ಇದೆಲ್ಲ ಬಂದು ದೇವ್ರ ಗೂಡಲ್ಲಿ ಬೆಳ್ಳಿ ವಿಗ್ರಹಗಳಿಗೆಲ್ಲ ಇದನ್ನ ರಿಯಲ್ ಫ್ಲವರ್ಸ್ ಜೊತೆ ಇವನ್ನು ಇಟ್ಬಿಟ್ರೆ ಇದು ಬಾಡೋದೇ ಇಲ್ಲ. ಇಲ್ಲಿ ನೋಡಿ ಮಲ್ಲಿಗೆ ಹೂ, 7 ಸುತ್ತು ಮಲ್ಲಿಗೆ. ಇದು ಒಂಥರ ಜಾಸ್ಮಿನ್. ಇದು ಬಂದು ಕೆಂಡ ಸಂಪಿಗೆ, ಬಿಳಿ ಸಂಪಿಗೆ. ಇದು ಮಲ್ಲಿಗೆ ಹೂವು. ಎಲ್ಲ ಎಷ್ಟು ರಿಯಲ್ ಲುಕಿಂಗ್ ಇರ್ತವೆ. ತುಂಬಾ ಸಡನ್ ಆಗಿ ನೋಡಿದಾಗ ರಿಯಲ್ ಫ್ಲವರ್ಸ್ ಅನ್ಸ್ತು ಅದನ್ನ. ಸೊ ಮ್ಯಾಮ್ ಮುಖವಾಡಗಳಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ ನಮ್ಮ ಹತ್ರ ಕಲಶ, ಪ್ರಧಾನ ಕಲಶಕ್ಕೆ ಇಡೋದಕ್ಕೆ. ಸೊ ಇವಾಗ ಫಸ್ಟ್ ಬಂದು ಇದು ನೋಡಿ ಜರ್ಮನ್ ಸಿಲ್ವರ್ ವಿತ್ ಟ್ಯಾಂಜೂರ್ ಪೇಂಟಿಂಗ್. ಇದು ಈ ತರ ತೆಂಗಿನಕಾಯಿಗೆ ಕಟ್ಬಿಡೋದು ಅಷ್ಟೇನೆ. ಇದು ರೆಡಿ ಪೀಸ್ ಇದು. ಆಮೇಲೆ ನಮಗೆ ಲಕ್ಷ್ಮೀ ನಾರಾಯಣ ಎರಡೂ ಬೇಕು ಅಂದಾಗ ಈ ತರ ಸೆಟ್ ಲಕ್ಷ್ಮೀ ನಾರಾಯಣದ್ದು ಪೇರ್ ಇದು.
ಮ್ಯಾಮ್ ಇವಾಗ ಸಪೋಸ್ ಕಸ್ಟಮರ್ಸ್ಗೆ ಏನಾದ್ರು ಅವ್ರ ಹತ್ರ ಸಿಲ್ವರ್ ಫೇಸ್ ಏನಾದ್ರು ಇರುತ್ತೆ, ಅದಕ್ಕೆ ಅಲಂಕಾರ ಏನಾದ್ರು ಮಾಡ್ಕೊಡ್ತೀನಿ ಮಾಡ್ಕೊಡ್ಬೇಕಂದ್ರೆ ಮ್ಯಾಮ್. ಅವರು ತಗೊಂಬಂದ್ರೆ ನಾನು ಒಂದು ಕ್ಯಾಟಲಾಗ್ ತೋರಿಸ್ತೀನಿ, ಅದರಲ್ಲಿ ಅವರು ಡಿಸ್ಕಸ್ ಮಾಡಿ ಯಾವ್ದು ಬೇಕು ಅಂತ ಹೇಳ್ತಾರೋ ಡಿಪೆಂಡಿಂಗ್ ಆನ್ ದಟ್ ನಾನು ಪ್ರೈಸ್ ಕೋಟ್ ಮಾಡ್ತೀನಿ ಅವರಿಗೆ ವಿತ್ ಅಂದ್ರೆ ಜ್ಯುವೆಲ್ಸ್ ನಾವು ಯಾವ ತರ ಸೆಲೆಕ್ಟ್ ಮಾಡ್ತೀವಿ ಆ ತರ ಇರುತ್ತೆ. ಓಕೆ. ಇದು ನೋಡಿ, ಇದು ಟೆಂಪಲ್ ಜ್ಯುವೆಲ್ರಿ. ಇದು ಇವಾಗ ನಾನು ಅವಾಗಲೇ ತೋರಿಸಿದ್ದು ಆಂಟಿಕ್ ಜ್ಯುವೆಲ್ರಿ. ಸೊ ಇವಾಗ ಈ ಕಲೆಕ್ಷನ್ಸ್ ಎಲ್ಲ ಬಂದು ಜರ್ಮನ್ ಸಿಲ್ವರ್ ಫೇಸಸ್. ಇವಾಗ ಇದು ಬಂದು ಫೈಬರ್ ಫೇಸಸ್. ಫೈಬರ್ ಅಲ್ಲಿ ಸ್ಟೋನ್ ಜ್ಯುವೆಲ್ರಿ, ಲಕ್ಷ್ಮೀ ನಾರಾಯಣ ಇದು. ಓಕೆ. ಇದು ಆಮೇಲೆ ಇವಾಗ ಇದೇ ಫೈಬರ್ ಫೇಸ್ ವಿತ್ ಟೆಂಪಲ್ ಜ್ಯುವೆಲ್ರಿ. ಇದು ಇವೆಲ್ಲ ನೋಡಿ ಯಾವ ಕಂಟ್ರಿಗೂ ಶಿಪ್ ಮಾಡ್ತೀನಿ ನಾನು. ಇವೆಲ್ಲ ಲೈಟ್ ವೆಯ್ಟ್, ಹಾಳಾಗಲ್ಲ, ದಿ ಡೋಂಟ್ ಬ್ರೇಕ್. ಓಕೆ ಓಕೆ. ತುಂಬಾ ಚೆನ್ನಾಗಿ ನೈಸ್. ಆಮೇಲೆ ಇದು ಬಂದು ಬೆಳ್ಳಿ ಮಕವಾಡಕ್ಕೆ ಅರ್ಶನದ ಅಲಂಕಾರ. ಅರ್ಶನದ ಅಲಂಕಾರ ಮಾಡಿದ್ದೀರಾ? ಓಕೆ. ಅರ್ಶನೂ ಮಾಡ್ಕೊಡ್ತೀರಾ ಇಲ್ಲ ಗಂಧದ್ದು? ಈ ವರ್ಷ ಐ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಗಂಧದ ಅಲಂಕಾರ ಆಲ್ಸೋ. ಸೊ ಇವಾಗ ಇದು ಈ ತರ ಟೆಂಪಲ್ ಜ್ಯುವೆಲ್ರಿ ಹಾಕಿ, ಹೇರ್ ಸ್ಟೈಲ್ ಹಾಕಿ, ಬೆಳ್ಳಿ ಮುಖವಾಡಕ್ಕೆ ಅರ್ಶನದ ಅಲಂಕಾರ ಇದು. ಓಕೆ. ನೈಸ್, ವೆರಿ ನೈಸ್. ಆಮೇಲೆ ಇದು ಅಷ್ಟೇ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಮತ್ತೆ ಗಣೇಶ ಎಲ್ಲ ಫೈಬರ್ದು. ಓಕೆ. ಸಿಗುತ್ತೆ. ಓಕೆ ಮ್ಯಾಮ್. ಇವಾಗ ಇದು ರೆಡಿ ಟು ಯೂಸ್ ಸ್ಕರ್ಟ್ಸು. ನಾನು ಇದು ಲಾಸ್ಟ್ ಇಯರ್ ತೋರಿಸಿದ್ದೆ, ಬಟ್ ಈ ವರ್ಷ ಇನ್ನು ಬೆಟರ್ ಕಲೆಕ್ಷನ್, ಬೆಟರ್ ಫ್ಯಾಬ್ರಿಕ್ ಅಲ್ಲಿ ಮಾಡಿರೋದು. ಇದು ನೋಡಿ, ಇದು ಕಲ್ಶಕ್ಕೆ ಈ ತರ ಸುಮ್ಮನೆ ಟೈ ಮಾಡ್ಬಿಡೋದು. ಇದು ಡಬಲ್ ಸ್ಟೆಪ್ ಸ್ಕರ್ಟ್ಸ್ ಇರುತ್ತೆ ಇದು. ಇದ್ರಲ್ಲಿ ನೋಡಿ, ಇದು ಒಂದು ಟ್ರೆಡಿಷನಲ್ ಕಾಂಬಿನೇಷನ್ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಫ್ಯಾನ್ಸಿ ವೆರೈಟಿ ಬೇಕು ಅಂದ್ರೆ ವಿ ಕ್ಯಾನ್ ಯೂಸ್ ದಿಸ್ ಆಲ್ಸೋ. ನೋಡಿ, ಇವೆಲ್ಲ ತುಂಬ ಫಾಸ್ಟಾಗಿ ಯೂಸ್ ಮಾಡ್ಬೋದು. ಜಸ್ಟ್ ಹಿಂಗೆ ಟೈ ಮಾಡಿಬಿಡ್ಬೋದು ಅಷ್ಟೇನೆ. ಇದು ಕಲ್ಶಕ್ಕೆ ಸೂಪರ್. ಇದರಲ್ಲೇನೆ ಸೀರೆಗಳು ಇದೆ ನನ್ನ ಹತ್ರ. ಓಕೆ. ಇದು ರೆಡಿ ಸಾರೀಸ್, ರೆಡಿ ಟು ವೇರ್ ಸ್ಯಾರೀಸ್ ಅಂತ ನಮ್ಗೆ ಹೆಂಗ್ ಬರುತ್ತೋ ಹಾಗೆ ಅದೇ ತರ ಇದು ಕೂಡ. ಒಂದ್ಸಲ ತೋರಿಸ್ಬಿಡಿ ಮ್ಯಾಮ್. ಯೂಸ್ ಮಾಡಿ. ಪಲ್ಲುನು ಇರುತ್ತೆ, ಹಿಂಗೆ ಪಲ್ಲು ಸೈಡಿಗೆ ಬಂದ್ಬಿಡುತ್ತೆ ಈ ತರ. ಓಕೆ. ರೆಡಿ. ಓಕೆ. ಇದರಲ್ಲಿ ಡಿಫ್ರೆಂಟ್ ಲೆನ್ಸು ಇದೆ ನನ್ನ ಹತ್ರ, ಡಿಫ್ರೆಂಟ್ ಕಲರ್ಸ್, ತುಂಬಾ ವೆರೈಟೀಸ್ ಇದೆ. ಓಕೆ. ಲಾಸ್ಟ್ ಇಯರು ತುಂಬ ಜನಕ್ಕೆ ಐ ವಾಸ್ ನಾಟ್ ಏಬಲ್ ಟು ಗಿವ್. ಇವೆಲ್ಲ ತುಂಬ ಲೇಬರ್ ಇಂಟೆನ್ಸಿವ್ ಇರೋದ್ರಿಂದ ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ನಿಮಗೆ ಏನು ಬೇಕೋ ನೀವು ತಗೊಂಡ್ಬಿಡಿ. ಆಮೇಲೆ ಆಗ್ಲಿಲ್ಲ ಬೇಜಾರ್ ಮಾಡ್ಕೋಬೇಡಿ, ಯಾಕೆಂದ್ರೆ ನಮಿಗೂನು ಇದು ಮತ್ತೆ ಮತ್ತೆ ಹೊಲಿಯೋದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಈ ವರ್ಷ ಮಾಡಿದೀವಿ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ಟು ಯಾವ್ದು ಬೇಕೋ ಯು ಕ್ಯಾನ್ ಬೈ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ ಮ್ಯಾಮ್. ಸೀರೆ ತೋರ್ಸದ್ನಲ್ಲ, ಅದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ ನಮಗೆ. ನಾನು ಸುಮ್ಮನೆ ಒಂದ್ ಸ್ವಲ್ಪ ನಿಮಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ, ಜಸ್ಟ್ ಒಂದು ಐಡಿಯಾಗೋಸ್ಕರ ಅಷ್ಟೇನೆ. ಸೊ ಇದೆಲ್ಲ ಬಂದು ನಿಮಗೆ 18 ಇಂಚಸ್ ಸ್ಯಾರಿ ಇರುತ್ತೆ. ಈಗ ಪುಟ್ಟದಾಗ ಬೇಕು ಅನ್ನೋರಿಗೆಲ್ಲ ನಿಮಗೆ ಸ್ಮಾಲ್ ಸ್ಯಾರೀಸ್, ಇದೆಲ್ಲ 10 ಇಂಚಸ್ ಸ್ಯಾರೀಸ್ ಬರುತ್ತೆ ಮ್ಯಾಮ್. ಈ ತರ ಆ ಕಲರ್ಸ್ಗಳು ನೋಡೋದಕ್ಕೆ ಒಂದು ಚಂದ. ಇದಂತೂ ತುಂಬಾನೇ ಪಾಪ್ಯುಲರ್ ಐಟಮ್ ಮ್ಯಾಮ್. 10 ಇಂಚಸ್ ಸಾರಿ ಮೋಸ್ಟ್ಲಿ ಇದು ಈ ಸೈಜ್ ಎಲ್ಲರಿಗೂ ಒಂದು ಕಂಫರ್ಟ್ ಸೈಜ್ ಅನ್ಸುತ್ತೆ. ಇದರಲ್ಲೂ ನೋಡಿ ಡಿಫ್ರೆಂಟ್, ಇದು ಡಬಲ್ ಫ್ರಿಲ್ ಸ್ಕರ್ಟ್ಸ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆಲ್ಲ. ಅದ್ರಲ್ಲಿ ಫ್ಯಾನ್ಸಿ ಬೇಕಂದ್ರೆ ಸ್ವಲ್ಪ ವಿತ್ ಲೇಸ್ ಇದೊಂದು ಟೈಪು. ಅದು ಟ್ರೆಡಿಷನಲ್ ಬೇಕು ಅಂದ್ರೆ ಟ್ರೆಡಿಷನಲ್ ಇದು. ಈ ವರ್ಷದೊಂದು ಹೊಸ ಐಟಮ್ ಬಂದು ಕ್ರಿಸ್ಟಲ್ ಲೋಟಸ್ ಫ್ಲವರ್ಸ್. ಇದನ್ನ ನಾವು ಉರುಳಿನಲ್ಲಿ ವಿತ್ ರಿಯಲ್ ಫ್ಲವರ್ಸ್ ಇಡ್ಬೋದು. ಇದು ಹೀಗೆ ಫ್ಲೋಟ್ ಆಗುತ್ತೆ. ಇದು ಇದ್ರಲ್ಲಿ ನೋಡಿ ಡಿಫ್ರೆಂಟ್ ವೆರೈಟೀಸ್ ಮಾಡಿದೀನಿ. ಸುಮ್ಮನೆ ಇದನ್ನ ನೀರಲ್ಲಿ ಹಿಂಗೆ ತೇಲ್ಬಿಟ್ರೆ ಇಟ್ ವಿಲ್ ಫ್ಲೋಟ್. ನೋಡಿ, ಇದು ಒಂದು ಸ್ಮಾಲ್ ಸೈಜ್. ಸೊ ಮ್ಯಾಮ್, ಈ ವರ್ಷ ಐ ಹ್ಯಾವ್ ಕಮ್ ಅಪ್ ವಿತ್ ಅ ನ್ಯೂ ಕಲೆಕ್ಷನ್ ಆಫ್ ಪೀಠಾಸ್. ಡಿಫ್ರೆಂಟ್ ಸೈಜಸ್ ಅಲ್ಲೂ ಇದೆ, ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಇದೆ. ಈ ತರ ಪೀಠಗಳನ್ನ ನೋಡೇ ಇಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿ, ಇದು ದೀಪಸ್ತಂಭದ ಕೆಳಗೂ ಇಡ್ಬೋದು. ಸ್ಮಾಲ್ ಸೈಜ್ ಪೀಠ ಇದು, ಫುಲ್ ವಿತ್ ಲೇಸ್ ಡಿಟೇಲಿಂಗು ಎಲ್ಲ ಇರುತ್ತೆ. ಇದು ಆಮೇಲೆ ಸ್ಟರ್ಡಿ ಆಗೂ ಇದೆ. ಇದು ನೀವು ಎಷ್ಟು ವೇಟ್ ಆದ್ರೂ ಇದ್ರ ಮೇಲೆ ಇಡ್ಬೋದು. ವುಡ್ದು ಫುಲ್ಲು, ಇಟ್ ಇಸ್ ಅ ವುಡನ್ ಪೀಠ, ಮಂದಾಸನ. ಆಮೇಲೆ ಇದು ದೊಡ್ಡ ಸೈಜು ಮ್ಯಾಮ್. So beautiful. ಇದು ಬಂದು ಸ್ಕ್ವೇರ್. ಅದಕ್ಕೆ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಗೆ ಹೇಳ್ಬಿಡೋದು, ಅಷ್ಟು ಚೆನ್ನಾಗಿರುತ್ತೆ ಎವ್ರಿ ಇಯರ್ ಅಂತ. ಇದು ನೋಡಿ, ದಿಸ್ ಇಸ್ ಅ ರೆಕ್ಟಾಂಗ್ಯುಲರ್ ಪೀಠ. ನಮಗೆ ಆ ಹೈಟ್ ಬೇಡ ಅಂದಾಗ ವಿ ಕ್ಯಾನ್ ಸ್ವಲ್ಪ ಈ ತರದ್ದು ತಗೋಬಹುದು. ಇದು ನಮ್ಮ ಟ್ರೆಡಿಷನಲ್ ಮಣೆನೆ, ಅದನ್ನ ಡೆಕೋರೇಟ್ ಮಾಡ್ದಂಗೆ ಇರುತ್ತೆ ಇದು. ನೋಡಿ, ಇದರಲ್ಲೂ 3 ಸೈಜಸ್. ಆಮೇಲೆ ಪ್ರತಿಯೊಂದು ಸೈಜ್ ಅಲ್ಲೂ ಡಿಫ್ರೆಂಟ್ ಕಲರ್ಸ್ ಇರುತ್ತೆ.
ಐ ವಿಲ್ ಜಸ್ಟ್ ಶೋ ಫ್ಯೂ ಪ್ರಾಡಕ್ಟ್ಸ್ ನಾವು ಈ ವರ್ಷ ಮಾಡಿರೋದು. Okay. ಈಗ ಇದೆಲ್ಲ ಬಂದು ನಮಗೆ ರಂಗೋಲಿ ಐಟಮ್ಸು. ಈ ರಂಗೋಲಿನಲ್ಲಿ ಸ್ವಲ್ಪ ದೊಡ್ಡದಾಗಿ ಜೋಡಿಸ್ತೀವಿ ಅಂದಾಗ ಪೀಕಾಕ್ ರಂಗೋಲಿ ಇದು ವಿತ್ ಪೀಕಾಕ್ ಫೆದರ್ಸ್ ಎಲ್ಲ ಯೂಸ್ ಮಾಡಿರೋ ಅಂಥದ್ದು. ಆಮೇಲೆ ಇದು ಬಂದು ಪಿಚ್ವಾಯ್ ರಂಗೋಲಿ. ಓಕೆ. ಇದರಲ್ಲಿ ಹಸು ಕರು ಎಲ್ಲ ಇರುತ್ತೆ ಮ್ಯಾಮ್. ಇದೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಸೆಟ್ಸ್ ಇದು. ಇದರಲ್ಲಿ ಸ್ಮಾಲ್ ಸೆಟ್ಸ್ ಬೇಕು ಅಂದ್ರೂ ಇದೆ, ಸಿಗುತ್ತೆ. ಲಾಸ್ಟ್ ಇಯರು ಪರ್ಲ್ ರಂಗೋಲಿ ಭಾಳ ಜನ ಕೇಳಿ ಲಾಸ್ಟಲ್ಲಿ ಐ ವಾಸ್ ನಾಟ್ ಏಬಲ್ ಟು ಸಪ್ಲೈ. ಈ ವರ್ಷ ರೀಸ್ಟಾಕ್ ಮಾಡಿದ್ದೀನಿ. ಡಿಫ್ರೆಂಟ್ ಸೈಜಸ್ ಅಲ್ಲೂ ಇದೆ ಇದು ಪರ್ಲ್ ರಂಗೋಲಿ. ಓಕೆ. ಆಮೇಲೆ ಇದೆಲ್ಲ ನೋಡಿ ಆಂಟಿಕ್ ಕಾನ್ಸೆಪ್ಟ್ ಅಲ್ಲಿ ರಂಗೋಲಿ ಸೆಟ್ಸ್ ಇದೆಲ್ಲ. ಆಮೇಲೆ ಇದು ಬಂದು ನಮ್ಮ ದೀಪಗೌರಿ, ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಅದು. ಆಮೇಲೆ ಇದು ಬಂದು ದೀಪದ ಕೆಳಗಡೆ ಇಡೋದಕ್ಕೆ ಹೂವಿನ ಪೀಠಗಳು, ಪುಟ್ಟ ಪುಟ್ಟ ದೀಪಗಳಿಗೆ ಇವೆಲ್ಲ. ಓಕೆ. ಆಮೇಲೆ ಇದೆಲ್ಲ ತೋರಣಗಳು. ಇದೆಲ್ಲ ಇದು ಬಂದು ಮ್ಯಾಮ್ ಇದು ಬಂದು ದೀಪದ ಕೆಳಗಿಡಕ್ಕೆ ಮುತ್ತಿನ ಪೀಠ. ಇದರಲ್ಲೇ ನಮ್ಮ ಹತ್ರ ಪರ್ಲ್ಸ್ ಮಣೆಗಳು ಡಿಫ್ರೆಂಟ್ ಸೈಜಸ್ ಅಲ್ಲೂ ಇದಿದೆ. ಇದು ಸಾಕಷ್ಟು ವೆರೈಟೀಸ್ ಅಲ್ಲಿದೆ. ಆಮೇಲೆ ಈ ತರ ಪೀಠಗಳು ಈ ವರ್ಷ ಇದು ಇದೆ ನೋಡಿ, ಈ ತರ. ವಾವ್, ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಇದೆಲ್ಲ ತುಂಬ ತೋರಿಸಿದ್ರು. ಇನ್ನು ನೀವು ಇಲ್ಲೇ ಬಂದರೆ ನೀವು ಅದೆಲ್ಲ ನೋಡ್ಬೋದು, ಹ್ಯಾಂಗಿಂಗ್ಸು ಅದು ಇದು ಎಲ್ಲ ನೋಡ್ಬೋದು. ಇದೆಲ್ಲ ಬಂದು MDF ಎಲಿಫೆಂಟ್ಸ್ ವಿತ್ ಸ್ಟ್ಯಾಂಡ್ ಬರುತ್ತೆ ಇದು. ಓಕೆ. ಹಾಂ ಹಾಂ. ಆಮೇಲೆ ಈ ಥರ ಹ್ಯಾಂಗಿಂಗ್ಸು ಇವು ಅಷ್ಟೇ ಬ್ಯಾಕ್ ಸ್ಕ್ರೀನ್ಗೆ ಇದಕ್ಕೆ ಯೂಸ್ ಮಾಡೋವಂಥ ಹ್ಯಾಂಗಿಂಗ್ಸು ಇವೆಲ್ಲ. ಆಮೇಲೆ ಇದೆಲ್ಲ ಬಂದು ಈ ವರ್ಷ ಹೊಸ ವೆರೈಟಿ ಮಾಡಿದ್ದೀನಿ ನಾನು. ದೇವ್ರ ಪಟ್ಟಕ್ಕೆ ಗೆಜ್ಜೆ ವಸ್ತ್ರಗಳು ರಿಚ್ ಆಗಿ, ಇವಾಗ ಒಂದು ದೊಡ್ಡ ಫೋಟೋ ಇರುತ್ತಲ್ಲ ದೇವ್ರ ಮನೆಯಲ್ಲಿ ಅಂಥವಕ್ಕೆ ಇದೆಲ್ಲ. ಇದು ವರಮಹಾಲಕ್ಷ್ಮಿ ಕಲಶಕ್ಕೂ ಹಾಕ್ಬೋದು ನಾವು ನೋಡಿ, ಇದು ಮುತ್ತಿನ ಹಾರಗಳು ಎಲ್ಲ. ಆಮೇಲೆ ಇದೆಲ್ಲ ಬಂದು ಡೋರ್ ಪಟ್ಟಿಗಳು. ಇದು ನಾವು ವಾಸ್ಕಗಳಿಗೂ ಹಾಕ್ಬೋದು, ಇಲ್ಲ ಅಂದ್ರೆ ದೇವ್ರ ಮನೆಯಲ್ಲಿ ವಾಲ್ ಡೆಕೋರೇಷನ್ಸ್ಗೂ ಯೂಸ್ ಮಾಡ್ಬೋದು. ತುಂಬಾ ಡಿಸೈನ್ಸ್ ಅಂತೂ ತುಂಬಾ ಆಪ್ಷನ್ಸ್ ಇರುತ್ತೆ. ಇದು ನೋಡಿ, ಇದು ಪಿಚ್ವಾ ಇದು. ಆಮೇಲೆ ಇದೆಲ್ಲ ಎಲಿಫೆಂಟು. ಮತ್ತೆ ಇದು ಬಂದು ವಿತ್ ಗಣೇಶ. ಆಮೇಲೆ ಇದು ನಾನು ಆವಾಗಲೇ ತೋರಿಸಿದ್ನಲ್ಲ ದೀಪದ ಕಂಬಕ್ಕೆ ಮೇಲ್ಗಡೆ ಇಡಕ್ಕೆ, ಇದು ಬ್ಯಾಕ್ ಸ್ಕ್ರೀನ್ಗೂ ಯೂಸ್ ಮಾಡ್ಬೋದು, ಲೈಟ್ ವೆಯ್ಟ್ ಇರುತ್ತೆ. ಇದು ಅಷ್ಟೇ, ಇದೆಲ್ಲ ಬಾಗಿಲುಗಳಿಗೆ ವಾಲ್ ಡೆಕೋರೇಷನ್ಗೆ ಮುತ್ತಿನ ಮೋಟಿವ್ಸು ಎಲ್ಲ. ಇದು ಬಂದು MDF ಪೀಕಾಕ್ಸು. ಆಮೇಲೆ ಇದು ಲೋಟಸ್ ಹ್ಯಾಂಗಿಂಗ್ಸು. ಇದು ಬ್ಯಾಕ್ ಸ್ಕ್ರೀನ್ಗೂ ಹಾಕ್ಬೋದು, ದೀಪಕ್ಕೂ ಕಟ್ಬೋದು. ಇದು ಶಂಕು ಚಕ್ರನಾಮ. ಇದು ಬಂದು ವಾಲ್ಗೆ ಸ್ಟಿಕ್ ಮಾಡೋ ಅಂಥದ್ದು. ಆಮೇಲೆ ಇವಾಗ ನಾನು ಮುತ್ತಿಂದು ಹಾರಗಳು ತೋರಿಸಿದ್ನಲ್ಲ ಅದರಲ್ಲೇ ಹೂವಿಂದು ಎಲ್ಲ ಫ್ಲವರ್ ಇದರಲ್ಲಿ ಮಾಡಿರೋ ಅಂಥದ್ದು ನೋಡಿ, ಈ ಥರ ಡಿಫ್ರೆಂಟ್ ವೆರೈಟೀಸು. ಮೊಗ್ಗು ಮತ್ತು ಹೂವು ಯೂಸ್ ಮಾಡಿರೋದು. ಇದೆಲ್ಲ ರಂಗೋಲಿ ಸೆಟ್ಸ್, ಸ್ಮಾಲ್ ಸೆಟ್ಸ್ ಬೇಕು ಅನ್ನೋರಿಗೆ ಈ ಥರ. ಇದು ಒಂದು ಹೊಸ ಐಟಮ್ ನೋಡಿ, ಇದು ಬ್ಯಾಕ್ ಸ್ಕ್ರೀನ್ಗೆಲ್ಲ ಯೂಸ್ ಮಾಡಲಿಕ್ಕೆ ಸಿಂಪಲ್ ಡ್ರಾಪ್ಸು. ಇದು ನೋಡಿ ಈ ಥರ ವಿತ್ ರಿಂಗ್ಸ್ ಇರುತ್ತೆ. ಬ್ಯಾಕ್ ಸ್ಕ್ರೀನ್ ಅಲ್ಲಲ್ಲಿ ಹಾಕಕ್ಕೆ ಇದೊಂದು ಐಟಮ್ ಮಾಡಿದ್ದೀವಿ. ಇದರಲ್ಲಿ ಪರ್ಲ್ಸ್ದು ಮಾಡಿದ್ದೀನಿ, ಇಲ್ಲಿ ನೋಡಿ ಈ ಥರ ಪರ್ಲ್ಸಲ್ಲೂ ಇದೆ ಇದು. ಆಮೇಲೆ ಇದೆಲ್ಲ ಬಂದು ಆ ಕಡೆ ಈ ಕಡೆ ಸೈಡ್ ಡೆಕೋರೇಷನ್ಸಿಗೆ ದೀಪಗಳು. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಆಮೇಲೆ ಪುಟ್ಟದಾಗಿ ಆನೆಗಳು ಇವೆಲ್ಲ, ಇದೆಲ್ಲ ನೋಡಿ ಸೈಡ್ ಡೆಕೋರೇಷನ್ ಐಟಮ್ಸ್ ಇದೆಲ್ಲ. ಇದು ನಾಮಗಳಾಗಿರ್ಬೋದು. ಸೊ ಈ ತರದ ಸ್ಮಾಲ್ ಐಟಮ್ಸ್ಗಳು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ಬಂದು ಚಿಕ್ಕ ಹಾರಗಳು ದೇವ್ರಗಳೇ ಹಾಕೋದಕ್ಕೆ. ಇದೆಲ್ಲ ರಂಗೋಲಿ ನೋಡ್ಬೋದು, ಮತ್ತೆ ಫ್ಲವರ್ಸ್ ಎಲ್ಲ ನೀವು ನೋಡಿದ್ರಿ ಅಲ್ಲ, ಇದು ಫ್ಲೋಟಿಂಗ್ ಫ್ಲವರ್ಸ್ ಮ್ಯಾಮ್ ಅಲ್ಲಿ. ಸೊ ಇದಕ್ಕೆ ಫ್ಲೋಟಿಂಗ್ ಫ್ಲವರ್ಸ್ ಅಂತಾರ. ಓಕೆ. ಇದು ಕಾಟನ್ ಬಡ್ಸ್ ಅಲ್ಲಿ ಮಾಡಿರೋ ಅಂತ ಮಲ್ಲಿಗೆ ಹಾರಗಳು. ಇದು ಫೋಟೋಗೂ ಹಾಕ್ಬೋದು, ದೇವರಿಗೂ ಹಾಕ್ಬೋದು. ಈಗ ನೋಡಿ ಇದು ಮಲ್ಲಿಗೆ ಆಂಡಾಳ್ ಹಾರ ಈ ತರ ವಿತ್ ಲೋಟಸ್ ಮತ್ತೆ ಎಕೆ ಹೂವಿನ ಡ್ರಾಪ್ಸ್. ಇದು ಮಲ್ಲಿಗೆ ಮೊಗ್ಗಿಂದು ಒಂದು ಪ್ಯಾಟರ್ನ್. ಇದು ಇನ್ನೊಂದು ಪ್ಯಾಟರ್ನ್ ಬಂದು ವಿತ್ ಮೋರ್ ಲೋಟಸ್ ಫ್ಲವರ್ಸ್ ಈ ತರ. ಅದರಲ್ಲೇ ಇನ್ನೊಂದು ಕಲರ್ ಆಪ್ಷನ್ ಇದೆ ನೋಡಿ, ಈ ತರ. ಆಮೇಲೆ ಇದರಲ್ಲಿ ಅರಳಿರೋ ಮಲ್ಲಿಗೆದು ಈ ಸ್ಟೈಲ್ ಹಾರ, ಅಂದ್ರೆ ಎಲ್ಲ ಒಂದೇ ತರ ಬೇಡ ಅನ್ನೋರಿಗೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಇದರಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳ್ದಂಗೆ ಮೊಗ್ಗು ಮತ್ತೆ ಅರಳಿರೋದು ಎರಡು ತೋಮಗಳಿರುತ್ತೆ. ಇದು ರಿಯಲ್ ಫ್ಲವರ್ಸ್ ಜೊತೆ ನಾವು ಇದನ್ನ ಹಾಕ್ಬಿಟ್ರೆ ಬಾಡೆಲ್ಲ ಚೆನ್ನಾಗೆ ಕಾಣುತ್ತೆ. ಇದು ಈ ವರ್ಷದ ಹೊಸ ಇಂಟ್ರೊಡಕ್ಷನ್ ಬಂದು ಜಾಜಿ ಮಲ್ಲಿಗೆ. ಇದು ಅರಳಿರೋ ಜಾಜಿ ಹೂವು. ಇದು ಜಾಜಿ ಮೊಗ್ಗಲ್ಲಿ ದೇವರಿಗೆ ಹಾರ. ಇದು
ಇದೆಲ್ಲ ದೇವ್ರಿಗೆ ಆ ಕಡೆ ಈ ಕಡೆ ಇಡೋದಕ್ಕೆ ಪಿಲ್ಲರ್ಸು. ಓಕೆ. ಇದ್ರ ಮೇಲೆ ದೀಪಸ್ತಂಭನೂ ಇಡ್ಬೋದು, ಇಲ್ಲ ಅಂದ್ರೂ ಈ ತರ ಅಲಂಕಾರ ಗೌರಿಗಳನ್ನೂ ನಾವು ಇಡ್ಕೋಬಹುದು. ಇದು ಸ್ಮಾಲ್ ಸೈಜ್, ಇದು ಮೀಡಿಯಂ ಸೈಜ್, ಓಕೆ. ಇದು ಬಿಗ್ ಸೈಜ್. ಇದು ತುಂಬಾ ವೇಟ್ ತಡೆಯುತ್ತೆ ಮ್ಯಾಮ್. ಬ್ರಾಸ್ ದಿಯಾಸ್ ಕೂಡ ಇಡ್ಬೋದು. ಇದರಲ್ಲೇ ಇನ್ನೂ ಒಂದು ಹೊಸ ಪ್ಯಾಟರ್ನ್ ಬಂದು, ಇದು ಇನ್ನೂ ಎಲಾಬ್ರೇಟ್ ಆಗಿ ಬೇಕು ಅಂದಾಗ 3 ಸ್ಟೆಪ್ಸ್ ಪಿಲ್ಲರ್ಸ್ಗಳು ಮಾಡಿ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದೆಲ್ಲ. ಈ ಸರಿ ಎಲ್ಲ ಪಿಂಕ್ ಥೀಮ್ ವಿತ್ ಲೋಟಸ್ ಮೋಟಿವ್ಸ್, ಪಿಂಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ವಿತ್ ಆಲ್ ಲೋಟಸ್ ಮೋಟಿವ್ಸ್ ಹಾಕಿರೋದು. ಎಲ್ಲ ಬಂದು ಡೋರಿಗೆ ಹಾಕಕ್ಕೆ ತೋರಣಸ್. ಇದು ಓಕೆ. ಆಲ್ ದೀಸ್ ತೋರಣಸ್ 3 feet ಡೋರ್ ಇಂದ 4 feet ಡೋರ್ ತನಕ ಫಿಟ್ ಆಗುತ್ತೆ. ಇದೆಲ್ಲ ಹ್ಯಾಂಡ್ ಮೇಡ್, ಹ್ಯಾಂಡ್ ಕಟ್, ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಇದೆಲ್ಲ. ಅಂಡ್ ಮಿನಿಮಮ್ 10 years ಡ್ಯೂರಬಿಲಿಟಿ ಇರುತ್ತೆ ನಿಮಗೆ. ಜಸ್ಟ್ ಸೋಪ್ ವಾಟರ್ ಅಲ್ಲಿ ರಿನ್ಸ್ ಮಾಡಿಬಿಟ್ಟು ಡ್ರೈ ಮಾಡಿಬಿಡ್ಬೇಕು, ಸೋಪ್ ಮಾಡಬಾರ್ದು ಇವನ್ನೆಲ್ಲ. ಅವಾಗಲೇ ನಾನು ತೋರಿಸಿದ್ದೆಲ್ಲ ತೋರಣಗಳು, ಅದು ಸೈಡ್ ಲೆಂತ್ಸ್ ಕಡಿಮೆ ಇರುತ್ತೆ. ಈಗ ಇದೆಲ್ಲ ಬಂದು ತೋಮಾಲೆಗಳು. ಈಚ್ ತೋಮಾಲ ವಿಲ್ ಬಿ ಅ ಸೆಟ್ ಆಫ್ 5 pieces. ಇದು ಸೈಡ್ ಲೆಂತ್ಸ್ ಇಷ್ಟಿರುತ್ತೆ. ಮೇಲ್ಗಡೆಗೆ ಇದು 2 ಆರ್ಚ್ ಬಂದು ಅದು ಸೆಂಟರ್ ಪೀಸ್ ಬರುತ್ತೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆಲ್ಲ. ಇದರಲ್ಲೇನೆ ನಿಮಗೆ ಇನ್ನೂ ಲೆಂತ್ ಬೇಕು ಅಂದಾಗ ಇವೆಲ್ಲ ಫುಲ್ ಲೆಂತ್ ತೋಮಾಲೆಗಳಿವೆಲ್ಲ. ಇದು 6 feet ಲೆಂತ್ ಇರುತ್ತೆ. ಇದು ಸೇಮ್ ಎಲ್ಲಾನು 5 pieces ಸೆಟ್ಟೇ. ಇದು ಸೆಂಟರ್ಗೆ ಇದೊಂದು ಪೀಸ್ ಬರುತ್ತೆ ಹಿಂಗೆ. ಇದರಲ್ಲಿ ನೋಡಿ ಈ ತರ ಡಿಫ್ರೆಂಟ್ ವೆರೈಟೀಸ್ ಇದೆ. ಇದು ತೆಳ್ಳಗೆ ಅಂದ್ರೆ ದಪ್ಪಕ್ಕೆ ಬೇಡ ಅನ್ನೋರಿಗೆ ಈ ತರ ತೆಳ್ಳನೆದು ಇದು. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಪಾಪ್ಯುಲರ್ ಐಟಮ್ ನನ್ನ ಹತ್ರ. ಆಮೇಲೆ ಇದು ನೋಡಿ ರೋಸಸ್ ಮತ್ತೆ ಸುಗಂಧರಾಜು ಹಾಕಿ ಮಾಡಿರೋದು ಇದು. ಇದೆ ನಾನು ಹೇಳಿದ್ ನೋಡಿ, ಇದು ಹಾಫ್ ಲೆಂತ್. ಈಗ ಇಲ್ಲೇ ಇದೆ ನೋಡಿ, ದಿಸ್ ಇಸ್ ಹಾಫ್ ಲೆಂತ್ ತೋಮಾಲ, ಇದು ಫುಲ್ ಲೆಂತ್ ಬರುತ್ತೆ. ಆಮೇಲೆ ಇದೆಲ್ಲ ಬಂದು 1 meter ಗಾರ್ಲೆಂಡ್ಸ್. ಇದು ಫೋಟೋಗಳಿಗೆ, ಬಾಗಿಲುಗಳಿಗೆ ಎಲ್ಲ ಹಾಕ್ಬೋದು. ಇದರಲ್ಲೂ ಡಿಫ್ರೆಂಟ್ ಕಲರ್ಸ್. ಸೊ ದ ಸ್ಪೆಷಾಲಿಟಿ ಆಫ್ ದಿಸ್ ಇಸ್ ಇದೆಲ್ಲ ಇಟ್ ಇಸ್ ನಾಟ್ ಮಿಷಿನ್ ಮೇಡ್, ಇಟ್ ಇಸ್ ಆಲ್ ಹ್ಯಾಂಡ್ ಮೇಡ್ ಮ್ಯಾಮ್. ಸ್ಟಾರ್ಚ್ ಹಾಕ್ಬಿಟ್ಟು ಹ್ಯಾಂಡ್ ಕಟಿಂಗ್ ಮಾಡಿರೋದು. ಅದನ್ನ ನಾನು ಹೇಳಿದೀವೆಲ್ಲ ತುಂಬಾ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ ನಮ್ಮ ಹತ್ರ. ಎಲ್ಲ ಟೈಮ್ ತಗೊಳುತ್ತೆ. ಬಟ್ ನಿಮಗೆ ದಟ್ ಇಸ್ ವೈ ದ ಎಫೆಕ್ಟ್ ಇಸ್ ಸೋ ಹೈ. ಅದು ಎಷ್ಟು ಇಂಟೆನ್ಸಿವ್ ವರ್ಕ್ ಇರುತ್ತೆ ಇದಕ್ಕೆ, ಆ ರಿಸಲ್ಟ್ ಹಾಗೆ ಇರುತ್ತೆ. ರಿಯಲ್ ಆಗಿ ಇದೆ, ನನಗೆ ಫುಲ್ ಶಾವತ್ಗೆ ಓವರ್ ರಿಯಲ್ ಫ್ಲವರ್ ತರ ಇದ್ರಲ್ಲಿ ನೋಡಿ, ಯೆಲ್ಲೋ ಮತ್ತೆ ವೈಟ್ 2 colors ಡಿಟ್ಟು ರಿಯಲ್ ಫ್ಲವರ್ ನೋಡಿದ್ರೆ. ಹೌದು, ಕರೆಕ್ಟ್. ನೋಡಿ ಇದು ಅಷ್ಟೇ, ಇದೊಂದು ಕಲರ್ ಆಪ್ಷನ್. ಓಕೆ. ಸೊ ಬೇರೆ ಬೇರೆ ವೆರೈಟೀಸ್ ಇದೆ, ಕಲರ್ಸ್ ಎಲ್ಲ ನೀವು ನೋಡ್ಬೋದು. ಇದು ಒಂದು ಹೊಸ ಐಟಮ್ ಮ್ಯಾಮ್ ಈ ವರ್ಷ. ತಾವರೆ ಹೂವಲ್ಲಿ ಲಕ್ಷ್ಮೀ ದೇವಿ, ತಾವರೆ ಹೂವಲ್ಲಿ ಗಣೇಶ. ಇದನ್ನ ನಾವು ಡೆಕೋರೇಟಿವ್ ಪರ್ಪಸ್ಗೂ ಯೂಸ್ ಮಾಡಬಹುದು ಪೂಜೆ ಟೈಮಲ್ಲಿ. ಹೊಸ ಅಲಂಕಾರ ದರ್ಬಾರ್ ಲಕ್ಷ್ಮಿ. ಇದು ಇವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಈ ತರ ದರ್ಬಾರ್ ಅಲಂಕಾರದಲ್ಲಿ ಇರ್ತಾರೆ. ಇದು ನಮ್ಮ ಸ್ಟ್ಯಾಂಡರ್ಡ್ ಪದ್ಮಾಸನ ದೇವಿ. ಇದು ಡಿಫ್ರೆಂಟ್ ಸ್ಯಾರೀಸ್, ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಇರುತ್ತೆ ನಮಗೆ. ನಾನು ಇದು ಕಸ್ಟಮೈಸ್ ಮಾಡಿ ಕೂಡ ಮಾಡ್ಕೊಡ್ತೀನಿ. ಕಲರ್ ನಮ್ಗೆ ಯಾವ್ದು ಬೇಕೋ ಅದನ್ನ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತೀರಾ? ಓಕೆ. ಇದು ಪಾಸ್ಚರ್ಸ್ ಡಿಫ್ರೆಂಟ್ ಇರುತ್ತೆ. ಬೇರೆ ಬೇರೆ. ಒಂದು ದರ್ಬಾರ್ ಲಕ್ಷ್ಮಿ, ಇನ್ನೊಂದು ಪದ್ಮಾಸನ ಬೇಕಾದ್ರೂ ಮಾಡ್ಬೋದು. ಸೊ ಈ ತರ ಕೂತಿರೋ ತರನು ಬೇಕಾದ್ರೆ ಮಾಡ್ಬೋದು. ಓಕೆ. ಸೊ ಆಕ್ಚುಲಿ ನಾನು ಇಲ್ಲಿ ತನಕ ತೋರಿಸಿರೋದೆಲ್ಲ ಫ್ಯೂ ಆಫ್ ಮೈ ಕಲೆಕ್ಷನ್ಸ್ ಅಷ್ಟೇನೆ. ನಾನು ಎಲ್ಲ ತೋರಿಸ್ಬೇಕು ಅಂದ್ರೆ ಒಂದಿನ ಆದ್ರೂ ಸಾಕಾಗೋದಿಲ್ಲ. ಸೊ ಐ ರೆಕಮೆಂಡ್ ಎಲ್ಲರೂ ಪ್ಲೀಸ್ ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಮೇಳನ. ಅಂಡ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಲೈಕ್ ಐ ಟೋಲ್ಡ್ ಯು. ನಮ್ಮ ಸ್ಟೋರ್ ಬಂದು ಉತ್ತರಹಳ್ಳಿನಲ್ಲಿ ಇರುತ್ತೆ. ಡೀಟೇಲ್ಸ್, ಫೋನ್ ನಂಬರ್ ಇರುತ್ತಲ್ಲ, ಅಡ್ರೆಸ್ ಇದು ಎಲ್ಲ ಅದರಲ್ಲಿ ಇರುತ್ತೆ. ಯು ಕ್ಯಾನ್ ಕಾಲ್ ಅಂಡ್ ಕಾಂಟ್ಯಾಕ್ಟ್ ಮೀ. ನಾನು ಗೈಡ್ ಮಾಡ್ತೀನಿ ಎಲ್ಲರನ್ನು. ಸೊ ಎಲ್ಲರೂ ಬಂದು ಒಂದ್ಸರಿ ನಮ್ಮ ಕಲೆಕ್ಷನ್ಸ್ನೆಲ್ಲ ಪರ್ಸನಲಿ ನೋಡಿ, ವಿಡಿಯೋ ಕಾಲ್ಗೂ ರಿಯಲಿ ಬಂದು ನೋಡೋಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಸೊ ಐ ಸಜೆಸ್ಟ್ ಯು ಪೀಪಲ್ ವಿಸಿಟ್ ಒನ್ಸ್ ಅಂಡ್ ಸಿ ಆಲ್ ದ ಪ್ರಾಡಕ್ಟ್ಸ್. ಲಾಸ್ಟ್ ಟೈಮ್ ಕೂಡ ತುಂಬಾ ಒಳ್ಳೆ ರಿವ್ಯೂಸ್ ಬಂದಿದೆ ನಿಮಗೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟ್ಸ್. ಈ ಸಲ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಮ್ಯಾಮ್, ಇವರೆಲ್ಲ ನಮ್ಮ ಸೆಲೆಬ್ರೇಷನ್ ಸ್ಟೋರ್ ಸ್ಟಾಫು, ನನ್ನ ಬ್ಯಾಕ್ ಬೋನು. ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಈ ಸೀಸನ್ನಿಗೆ ನಾವು ಕ್ಯೂರೇಟ್ ಮಾಡೋದಕ್ಕೆ ಇವರೆಲ್ಲ 6 months ಇಂದ ಅದೇ ಆಸಕ್ತಿಯಿಂದ ಮಾಡಿದ್ದಾರೆ. ನೀವೆಲ್ಲರೂ ಬನ್ನಿ, ನೋಡಿ, ಎಕ್ಸ್ಪ್ಲೋರ್ ಮಾಡಿ, ನಮ್ಮ ಈ ಕಲೆಕ್ಷನ್ಸ್ನ ನಮಗೆ ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.